ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ವೆಲ್ಕಮ್ ಟು ದ ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದು ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಯಾಕೆ ಅಂದರೆ ನನ್ನ ಮೊಮ್ಮಗಳಿಗೆ ಬಂದು 5 ತಿಂಗಳು ತುಂಬಿ 6 ತಿಂಗಳು ಬಿದ್ದಿದೆ. ಸೊ ಇನ್ನೇನು 6 ತಿಂಗಳು ತುಂಬೋ ಒಂದು ಮೂಮೆಂಟಲ್ಲಿದೆ. ಸೊ ಮಗುಗೆ ಒಂದು ಅನ್ನಪ್ರಾಶನ ಮಾಡಿಸ್ಬೇಕು ಅಂದ್ಕೊಂಡು ನಾವು ಹೊರನಾಡು ತಾಯಿ ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಕರ್ಕೊಂಬಂದಿದ್ವಿ. ಇಲ್ಲಿ ಬಂದು 5 ರಿಂದ 6 ತಿಂಗಳು ತುಂಬೋದ್ರೊಳಗಡೆ ಒಂದು ಅನ್ನಪ್ರಾಶನ ಮಾಡಿಸ್ಬೇಕು. ಇಲ್ಲಿ ಬಂದು ಅನ್ನಪ್ರಾಶನ ಮಾಡಿಸ್ಕೊಂಡೋದ್ರೆ ತಾಯಿ ಆಶೀರ್ವಾದ ಸಿಗುತ್ತೆ, ಮಗುಗೆ ಚೆನ್ನಾಗಿ ಹೊಟ್ಟೆ ಹಶ್ವಾಗುತ್ತೆ, ಮಗು ಊಟ ಮಾಡುತ್ತೆ ಅನ್ನೋದೊಂದು ನಂಬಿಕೆ ಇವಾಗೆಲ್ಲ ಆವಾಗಿನ ಕಾಲದಿಂದನೂ ಇದೆ. ಸೊ ಹಾಗಾಗಿ ನಾವಂತೂ ನಮ್ಮ ಮಕ್ಳಿಗೆ ನಮಗಂತೂ ಏನೂ ಗೊತ್ತಿರಲಿಲ್ಲ, ಅವಾಗೇನು ಮಾಡಿಸಿರಲಿಲ್ಲ. ಅಟ್ಲೀಸ್ಟ್ ನಮ್ಮ ಮೊಮ್ಮಗಳಿಗಾದರೂ ಪ್ರತಿಯೊಂದು ಮಾಡಿಸೋಣ ಅಂದ್ಕೊಂಡು ಪ್ರತಿಯೊಂದು ಯಾವ್ಯಾವ ಥರ ಏನು ಅಂತ ತಿಳ್ಕೊಂಡು ನಾವು ಮಾಡ್ತಾಯಿದ್ವಿ. ನಾವು ನೈಟೇ ಹೋಗಿ ಅಲ್ಲಿ ಸ್ಟೇ ಆಗಿದ್ವು. ನೈಟ್ ಹೋಗಿ ಅದನ್ನು ನೋಡಿ, ಇಲ್ಲಿ ಕೌಂಟರೆಲ್ಲ ವಿಚಾರಿಸ್ಕೊಂಡ್ಬಂದ್ವು. ಅನ್ನಪ್ರಾಶನಕ್ಕೆ ಏನು ಎತ್ತ ಅಂತ ಅವರೆಲ್ಲ ಹೇಳಿದ್ರು. ಅದಾದಮೇಲೆ ನೈಟ್ ಕೂಡ ನಾವು ಬಂದು ಸೊ ತಾಯಿ ಪ್ರಸಾದನ ಊಟ ಮಾಡ್ಕೊಂಬಂದ್ಮೇಲೆ ನನ್ನ ಮೊಮ್ಮಗಳಿಗಂತೂ ಹೊಟ್ಟೆ ಹಶ್ವಾಗಿತ್ತು. ಸರ್ ಅವ್ಳಿಗೇನಾದ್ರು ತಿನ್ನಿಸ್ಬೇಕಲ್ಲ ಅಂತ ಎಮರ್ಜೆನ್ಸಿ ನಾನು ಗ್ಯಾಸ್ ಸ್ಟವ್ ತೊಗೊಂಡೋಗಿದ್ದೆ. ಅದರೊಳಗಡೆ ನಾನು ಮಾಡಿರುವಂಥ ಒಂದು ರಾಗಿ ಸರಿ ಪೌಡ್ರಿತ್ತು. ಆ ರಾಗಿ ಸರಿನ ಇಟ್ಟು ಚೆನ್ನಾಗಿ ಅಲ್ಲಿ ರಾಗಿ ಸರಿನ ಮಾಡಿ, ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮಗುಗೆ ರಾತ್ರಿ ನಾವು ರಾಗಿ ಸರಿ ತಿನ್ನಿಸಿದ್ವು. ಸೊ ಬೆಳಗ್ಗೆ ಆಗಿದ ತಕ್ಷಣ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮಗುಗೂ ಕೂಡ ರೆಡಿ ಮಾಡ್ತಾಯಿದ್ವಿ. ಮಗುಗೆ ಎಣ್ಣೆ ಸ್ನಾನ ಮಾಡಿಸ್ಕೊಂಡು ಹೊಸ ಬಟ್ಟೆ ಹಾಕಿ ಕರ್ಕೊಂಡು ಹೋಗಬೇಕು. ಸೊ ನಾವಲ್ಲಿ ತೊಗೊಳ್ಳೋ ಅಂಥ ಸಾಮಗ್ರಿಗಳು ಏನೂ ಇರಲ್ಲ. ಎಲ್ಲ ಸಾಮಗ್ರಿಗಳು ಅವರೇ ಅಲ್ಲೇ ಒಂದು ಪೂಜಾರಿಗಳು ತೊಗೊಂಬಂದು ಇಟ್ಟಿರ್ತಾರೆ. ಸೊ ನಾವು ಅದೊಂದು ಟಿಕೆಟ್ ತೊಗೊಂಡ್ರೆ ಸಾಕಲ್ಲಿ. ಅಲ್ಲಿನ ಒಂದು ಟಿಕೆಟ್ ಬಂದು 300 ರೂಪಾಯಿ ಇದೆ ಅಷ್ಟೇ. 300 ರೂಪಾಯಿ ನಾವು ರಾತ್ರಿ ಮಾತಾಡ್ಕೊಂಬಂದಿದ್ದು. ರಾತ್ರಿ ಹೋಗಿ 300 ರೂಪಾಯಿ ಟಿಕೆಟ್ ಮಾತಾಡ್ಕೊಂಬಂದಮೇಲೆ ಅದನ್ನು ತೊಗೊಂಡೋದ್ರೆ ಸಾಕು. ಅದ್ರ ಜೊತೆ ನೀವು ವಿಶೇಷವಾಗಿ ಏನು ತೊಗೊಂಡೋಗ್ಬೇಕು ಅಂತಂದರೆ, ಒಂದು ಬೆಳ್ಳಿ ಬೊಟ್ಲು, ಒಂದು ಬೆಳ್ಳಿ ಸ್ಪೂನ್ ತೊಗೊಂಡೋಗ್ಬೇಕು. ಇಲ್ಲ ಬೆಳ್ಳಿ ಬೊಟ್ಲು ಬೆಳ್ಳಿ ಸ್ಪೂನ್ ನಮ್ಮ ಕೈಲಿ ಆಗಿಲ್ಲ ಅಂತ ಅಂದರೆ ಒಂದು ಸ್ಟೀಲ್ ಬೌಲ್ ಆದರೂ ನೀವು ತೊಗೊಂಡೋಗ್ಬೋದು. ಇಲ್ಲ ನಾವೇನಾದ್ರು ಮರ್ತೋದ್ವು ತೊಗೊಂಡೋಗೋದಕ್ಕಾಗಿಲ್ಲ ಅಂದರೆ ಅವರೇ ಬಂದಲ್ಲಿ ಒಂದು ಗ್ಲಾಸಲ್ಲಿ ಕೊಡ್ತಾರೆ. ಏನು ನೀವು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಅದನ್ನು ತೊಗೊಂಡೋಗ್ಬೇಕಾಯ್ತು, ಇದನ್ನು ತೊಗೊಂಡೋಗ್ಬೇಕಾಯ್ತು ಅನ್ನೋದಿಲ್ಲ. ಸೊ ಬೆಳಗ್ಗೆ ಎದ್ದು ನಾವೆಲ್ಲ ರೆಡಿಯಾಗಿ ಮತ್ತೆ ನೋಡಿ ಫ್ರೆಶ್ ಅಪ್ ಆಗಿ ನಾವು ಮಗುನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಿಜವಾಗ್ಲೂ ಆ ಒಂದು ಕ್ಷೇತ್ರದಲ್ಲಿ ಎಷ್ಟು ಒಂದು ಪಾಸಿಟಿವ್ ವೈಬ್ಸ್ ಇದೆ ಅಂದರೆ ಸಿಕ್ಕಾಪಟ್ಟೆ ರೀ. ಸೊ ಅನ್ನಪೂರ್ಣೇಶ್ವರಿ ಇರೋ ಜಾಗ ಅಲ್ವೇನ್ರಿ, ವೈಬ್ಸ್ ಇಲ್ಲ ಅಂದರೆ ಹೇಗ್ರಿ ರೀ. ಸಕ್ಕತ್ತಾಗಿತ್ತು. ಆ ಪ್ಲೇಸ್ ಮಾತ್ರ ಎಷ್ಟು ಕೂಲಾಗಿತ್ತು ಅಂದರೆ, ನಾವು ಹೋದಾಗ ಅವತ್ತಿನ ಬಿಸಿಲೇ ಅಷ್ಟಿರಲಿಲ್ಲ, ತುಂಬಾ ಒಂದು ಕೂಲಾಗಿತ್ತಲ್ಲಿ. ತುಂಬ ಖುಷಿ ಆಯಿತು. ಸೊ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆಗ್ತಾ ಇದ್ದೀವಿ. ಸೊ ಇವಾಗ ನಮ್ಮ ಪಾಪುಗೆ ಅನ್ನಪ್ರಾಶನಕ್ಕೆ ಒಂದು ಟಿಕೆಟ್ ತೊಗೋಬೇಕು. ಸೊ ನೋಡೋಣ ಬನ್ನಿ. ಸೊ ಇವಾಗ ಮಗಳು ಅಳಿಯ ಇಬ್ಬರು ಒಳಗಡೆ ಎಂಟ್ರಿ ಆಗ್ತಾಯಿದ್ದಾರೆ. ಸೊ ನೋಡಿ, ಇವಾಗ ನಾನು ನಮ್ಮ ಯಜಮಾನ್ರು ಕೂಡ ಹೋಗ್ತಾಯಿದ್ದೀವಿ. ಸೊ ಹೋಗಿ ಆಲ್ರೆಡಿ ನಾವು ನೆನ್ನೆ ಮಾತಾಡ್ಕೊಂಬಂದಿರೋ ಥರ ಅಲ್ಲಿನ ಒಂದು ಏನು ಪ್ರೊಸೀಜರ್ ಇದೆ, ಎಷ್ಟು ಗಂಟೆಗೆ ಬರೋದಕ್ಕೆ ಹೇಳಿದರು. ಅವ್ರು ಹೇಳಿದ್ರು ಫಸ್ಟು ನೀವು ದೇವ್ರ ದರ್ಶನ ಮಾಡಿ ಆಮೇಲೆ ಅನ್ನಪ್ರಾಶನಕ್ಕೆ ಬರಬೇಕು ಅಂತ. ಅವ್ರು ಹೇಳ್ದಂಗೆ ಫಸ್ಟು ದೇವ್ರ ದರ್ಶನ ಮಾಡಿದ್ವು, ಆಮೇಲೆ ಅನ್ನಪ್ರಾಶನಕ್ಕೆ ಬಂದವು. ಸೊ ಇವರು ರವಿ ಭಟ್ ಅಂದ್ಬಿಟ್ಟು ನಿಜವಾಗ್ಲೂ ನಮಗೆ ತುಂಬ ಚೆನ್ನಾಗಿ ನಾವು ಮಾತಾಡಿಸಿದ್ರು. ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋದು ಕೇಳಿಬಿಟ್ಟು ಏನಕ್ಕೆ ಇಷ್ಟೊಂದು ವೀಡಿಯೋ ಮಾಡ್ಕೊತಾ ಇದ್ದೀರಾ ಅಂದರು. ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಹಾಕ್ತೀನಿ, ಸೊ ನಿಮ್ಮ ನಂಬರ್ ಏನಾದ್ರು ಕೊಡ್ತೀರಾ, ಸೊ ಬರೋರಿಗೆ ಒಂದು ಈಸಿ ಆಗುತ್ತೆ, ಅವರು ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇದ್ರ ಬಗ್ಗೆ ಕೇಳ್ಬೋದು. ಅದಕ್ಕೆ ತುಂಬಾ ಖುಷಿಯಿಂದ ಅವ್ರ ನಂಬರ್ ಕೂಡ ಕೊಟ್ಟರು. ಅವ್ರ ನಂಬರ್ ಕೂಡ ನಾನು ಯೂಟ್ಯೂಬಲ್ಲೇ ವೀಡಿಯೋದಲ್ಲೇ ಶೇರ್ ಮಾಡಿರ್ತೀನಿ. ಸೊ ಯಾರಿಗಾದ್ರೂ ಅನ್ನಪ್ರಾಶನ ಮಾಡಿಸ್ಬೇಕು ನಿಮ್ಮ ಮಗುಗೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಯೋಚನೆನೇ ಮಾಡಬೇಡಿ. ಟಕ್ಕಂತ ರವಿ ಭಟ್ ಸಾರಿಗೆ ಕಾಲ್ ಮಾಡಿ, ಅವ್ರು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಖಂಡಿತ ನೀವು ಹೋಗಿ ಅನ್ನಪ್ರಾಶನ ಮಾಡಿಸಿ. ಸೊ ಅನ್ನಪ್ರಾಶನ ಮಾಡ್ಸೋಕ್ಕಿಂತ ಮುಂಚೆ ಅದೇ ಪಾಪಕ್ಕೆ ಸ್ನಾನ ಮಾಡಿಸ್ಕೊಳ್ಬೇಕು. ಸೊ ನಾವು ಒಂದು ಬೆಳ್ಳಿ ಬೊಟ್ಲು ತೊಗೊಂಡೋಗಿದ್ವು. ಅದರೊಳಗೆ ಬಂದು ರವೆನೂ ಮತ್ತು ಅಕ್ಕಿ ಪಾಯಸ ಮಾಡಿರ್ತಾರೆ, ಸ್ವೀಟ್ ಪಾಯಸ. ಅದನ್ನು ಫಸ್ಟು ಒಂದು ಉಂಗುರದ ಬೆರಳಿಂದ ಒಂದು ಉಂಗುರ ತೆಗೆಸಿ ಚಿನ್ನದ ಬೆರಳಿಂದ ಅಜ್ಜಿ ಮಗುವಿಗೆ ಫಸ್ಟು ಅದನ್ನು ಸ್ವಲ್ಪ ಬಾಯಿಗೆ ಇಡಿಸ್ತಾರೆ. ಫಸ್ಟು ನಮ್ಮ ಸೋಮೆ ಬಂದು ಪಾಪು ಚೆನ್ನಾಗಿರಬೇಕು ಅಂತ ಖುಷಿಯಿಂದ ಹೇಮಂತ್ ಕೈಲಿ ಫಸ್ಟು ತುಪ್ಪನ ಪಾಪುಗೆ ಇಡಿಸಿದ್ದು. ಅದಾದಮೇಲೆ ಸೋಮ್ಯ ತಿನ್ನಿಸಿದ್ದು. ಅದಾದಮೇಲೆ ನಾನು ತಿನ್ನಿಸ್ದೆ, ನಮ್ಮ ಯಜಮಾನ್ರು ಅಕ್ಕ. ಸೊ ನಾವು ಹೋಗಿರೋರೆಲ್ಲ ನಮ್ಮ ಪಾಪುಗೆ ತಿನ್ನಿಸಿದ್ದು. ಅನ್ನಪ್ರಾಶನ ಪಾಪುಗೆ ಹೇಮಂತ್ಗೆ ಸೋಮ್ಯಗೆಲ್ಲ ಒಂದು ಒಳ್ಳೆ ಆಶೀರ್ವಾದ ಮಾಡಿದ್ರು. ಒಂದೊಳ್ಳೆ ಅವರ ಒಂದು ಮಾಡಿದ್ರು. ತುಂಬ ಖುಷಿ ಆಯಿತು ನೋಡಿ. ಇವಾಗ ಪಾಪುಗೆ ಅನ್ನಪ್ರಾಶನ ಮಾಡ್ತಿದ್ರು. ಫಸ್ಟ್ ಏನಾಯಿತು, ಇವಾಗ ಬಂದು ಸೋಮೆ ಮಾಡ್ತಿದ್ದಾರೆ. ಒಂದ್ಸಲಿ ಮಾಡಿಬಿಟ್ಟು ಕೊಟ್ಟರು. ಏನಾಯಿತು ಅವರೆಲ್ಲದೆಲ್ಲ ಒಂದ್ಸಲಿ ಮಾಡಬಾರ್ದು, 3 ಸಲ ಮಾಡಬೇಕು ಅಪ್ಪ ಅಮ್ಮ ಅಂತ ಹೇಳಿದ್ರು. ಆದರೆ ಮತ್ತೆ ಹೇಳ್ತಿದ್ದೀನಿ, ಮತ್ತೆ ಅನ್ನಪ್ರಾಶನ ಮಾಡ್ತಿದ್ದಾರೆ. ನಮ್ಮ ಪಾಪುಗಂತೂ ಅದು ಸ್ವೀಟ್ ಆಗಿತ್ತು. ನಮ್ಮ ಪಾಪುಗೆ ಆ ಥರ ಸ್ವೀಟ್ ಕೊಡ್ತಾ ಇರಲಿಲ್ಲ. ರಾಗಿ ಸರಿಗೆಲ್ಲ ಉಪ್ಪು ಹಾಕಿ ಕೊಡ್ತಾಯಿತ್ತು. ಆ ಒಂದು ರವೆ ಗಂಜಿ ತುಂಬ ಸ್ವೀಟಾಗಿರೋದಕ್ಕೋಸ್ಕರ ಅವಳು ಚಪ್ಪರಿಸ್ತಾಯಿದ್ದು. ಸೊ ಅವಳು ಚಪ್ಪರಿಸ್ತಾರೆ ನೋಡ್ತಾರೆ, ನಮಗೆಲ್ಲ ಖುಷಿ ಆಗ್ತಿತ್ತು. ಸೊ ಅದಾದಮೇಲೆ ಸೊ ಅನ್ನಪ್ರಾಶನ
ಹೀಗೆ ನಮ್ಮ ಕುಟುಂಬ ಎಲ್ಲ ಅನ್ನಪ್ರಾಶನ ಮಾಡಿಸಿದ್ವಿ. ಅನ್ನಪ್ರಾಶನ ಮಾಡಿಸೋ ಉದ್ದೇಶ ಇಷ್ಟೇ, ಅನ್ನಪೂರ್ಣೇಶ್ವರ ಸನ್ನಿಧಿಯಲ್ಲಿ ಸದಾ ಅನ್ನದಾನ ನಡೀತಿರುತ್ತೆ. ಅನ್ನಪ್ರಾಶನದ ಅಂಗವಾಗಿ ಭಕ್ತರು ತಮ್ಮ ಸತ್ಯಾನುಸಾರ ಅನ್ನದ ಸೇವೆಗೆ ಏನಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀವಿ. ಮತ್ತು ಅನ್ನಪ್ರಾಶನ ಮಾಡಿಸ್ಬೇಕಾದ್ರೆ ತಿಥಿ ವಾರ ನಕ್ಷತ್ರ ಎಲ್ಲ ನೋಡಬೇಕು ಅಂತಂದರೆ ನೀವು ಈ ಭಟ್ರು ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರೆ ನೀವು ಯಾವ ದಿನ ಬರಬೇಕೇನು ಅಂತ. ಸೊ ಇಲ್ಲಿ ಜಾಸ್ತಿ ಜನ ಹೇಳ್ತಾ ಇದ್ದಿದ್ದು ಶುಕ್ರವಾರ ಮಂಗಳವಾರ ಅಂತ ಹೇಳ್ತಾಯಿದ್ರು. ಆದರೆ ಶನಿವಾರ ಭಾನುವಾರ ರಜೆ ಇರೋರು ಬರ್ತಾರೆ. ನಿಮ್ಮ ಮಗುವಿಗೆ 6 ತಿಂಗಳು ತುಂಬಿದ ನಂತರ ಒಂದು ಸರಿ ಸಂಖ್ಯೆಯಲ್ಲಿ ತಿಂಗಳಲ್ಲಿ ನೋಡಿಕೊಂಡು ಅನ್ನಪ್ರಾಶನ ಮಾಡಿಸಿ. ಇಲ್ಲಿ ಸಾಮಾನ್ಯವಾಗಿ ಬೆಳಗಿನ ಪೂಜೆಯ ನಂತರ ಮಧ್ಯಾಹ್ನ ಮಹಾಮಂಗಳಾರತಿವರೆಗೂ ಮುನ್ನ ಅನ್ನಪ್ರಾಶನ ನಡೀತದೆ. ಅಂದರೆ ಬೆಳಗ್ಗೆ ಒಂದು 7:30ಕ್ಕೆ ಶುರುವಾದರೆ 12 ಗಂಟೆವರೆಗೂ ಅನ್ನಪ್ರಾಶನ ಆಗುತ್ತೆ. ದೇವಿಯ ಪ್ರಸಾದ ರೂಪದ ಅನ್ನವನ್ನು ಮಗುವಿಗೆ ಉಣಿಸಲಾಗುತ್ತದೆ. ತಾಯಿಯ ಸನ್ನಿಧಿಯಲ್ಲಿ ನಡೆಯುವ ಈ ಕಾರ್ಯವು ಮಗುವಿಗೆ ಆಯಸ್ಸು ಆರೋಗ್ಯ ಹೆಚ್ಚು ಮಾಡಿಕೊಳ್ಳುತ್ತೆ. ಇದೇ ಅಲ್ವಾ ಖುಷಿ ಬೇಕಾಗಿರುತ್ತೆ. ತಂದೆ ತಾಯಿಗೆ ಮಗು ಚೆನ್ನಾಗಿರಬೇಕು, ಮಗು ಖುಷಿಯಾಗಿರಬೇಕು ಅನ್ನೋದಲ್ವ ಖುಷಿ. ಸೊ ದೇವಸ್ಥಾನದ ಕೌಂಟ್ರಲ್ಲಿ ಹೋಗಿ ನೀವು ಅನ್ನಪ್ರಾಶನದ ಸೇವೆಗೆ ಅಂತ ನಿಗದಿಪಡಿಸಿರುವ ಒಂದು ಶುಲ್ಕದ ಪಾವತಿಸ ರಸೀದಿ ತೊಗೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ನೀವೇನು ಅಂದ್ಕೊಂಡಿದ್ದೀರಾ ಆ ಒಂದಾಗುತ್ತೆ. ಸೊ ಯಾರಾದರೂ ಹೋಗಬೇಕಾ, ಏನು ನಿಮ್ಮ ಮಗುಗೆ 5 ತಿಂಗಳು ತುಂಬ್ತಾ ಇದೆಯಾ, ಅನ್ನಪ್ರಾಶನ ಮಾಡಿಸ್ಬೇಕು ಅಂತಿದ್ದೀರಾ, ತಲೆ ಕೆಡಿಸ್ಕೋಬೇಡಿ. ಇವಾಗಲೇ ರವಿ ಭಟ್ ಸರ್ ನಂಬರ್ ಕೂಡ ನಾನು ಹಾಕಿರ್ತೀನಿ. ಸರ್ಗೆ ಒಂದ್ಸಲಿ ಕಾಲ್ ಮಾಡಿ ಈ ಥರ ಪುಷ್ಪ ಮೇಡಮ್ ಅವ್ರ ನಂಬರ್ ಕೊಟ್ಟರು ಅಂತೇಳಿ ಅವ್ರು ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸಾಗಿ ಹೇಳ್ತಾರೆ. ಸೊ ಯಾವತ್ತು ಹೋಗ್ಬೇಕು ಹೋಗಿ. ಮತ್ತು ಅಲ್ಲಿ ಹೋದ್ಮೇಲೆ ಇಲ್ಲೊಂದು ವಿಶೇಷವಾದ ಒಂದು ಪಾನಕ ಕೊಡ್ತಾರೆ. ಇದು ಹೆಂಗಿತ್ತು ಅಂದರೆ ಕಾಳು ಮೆಣಸು ಬೆಲ್ಲ ಜೀರಿಗೆ ಎಲ್ಲ ಹಾಕಿ ಮಾಡಿದ ಪಾನಕ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ನಾನಂತೂ ಹೊರನಾಡು ತುಂಬ ಸಲ ಹೋಗಿದ್ದೀನಿ, ಆದರೆ ಪಾನಕ ಕುಡಿದಿದ್ದೆ ಫಸ್ಟ್ ಟೈಮು. ತುಂಬಾ ಅದ್ಭುತವಾಗಿತ್ತು ಈ ಪಾನಕ. ನಾನು ಅನ್ನಪ್ರಾಶನ ಮಾಡಿಸಿದ್ಮೇಲೆ ಆ ಕಡೆ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲೊಂದು ಜಾಗ ಬರುತ್ತೆ, ಆ ಜಾಗದ ಹತ್ರ ಇಲ್ಲಿ ಪಾನಕ ಕೊಡ್ತಾರಂತೆ ಬೆಳಿಗ್ಗೆ 7:30 ಅದು ಎಷ್ಟು ಗಂಟೆ ಮುಗಿಯುತ್ತೋ ಅಲ್ಲಿವರೆಗೂ ಒಂದು 4ರಿಂದ 5 ಬಕೆಟ್ ಕೊಡ್ತೀನಿ ಅಂತ ಅವ್ರು ಹೇಳ್ತಾಯಿದ್ರು. ನಾನು ಅವ್ರಿಗೆ ಹೇಳ್ತಿದ್ದೆ ನಾನು ಇದೇ ಫಸ್ಟ್ ಟೈಮ್ ನಾನು ಈ ಪಾನಕ ಕುಡಿತಾ ಇರೋದಕ್ಕ, ತುಂಬ ಚೆನ್ನಾಗಿದೆ ಅಕ್ಕ ಅಂತ. ಒಂದು ಗ್ಲಾಸ್ ಕುಡಿದು ಮತ್ತೆ ಒಂದು ಗ್ಲಾಸ್ ಕುಡಿದೆ. ಯಾಕೆಂದರೆ ಅದು ಗಂಟಲು ಕುಡಿತಾ ಇರ್ಬೇಕಾದ್ರೆ ಎಷ್ಟು ಹಿತವಾಗಿ ಅನ್ನಿಸ್ತು ಅಂದರೆ ಅಲ್ಲಿನ ಕಾಡು ಮೆಣಸು, ಆ ಒಂದು ಏಲಕ್ಕಿ ಸ್ಮೆಲ್ಲು, ಆ ಬೆಲ್ಲ ತುಂಬಾ ಅದ್ಭುತವಾಗಿತ್ತು ರೀ. ಆ ಪಾನಕ ಅಂತೂ ನಿಜವಾಗ್ಲೂ ಯಾರಾದರೂ ಹೋದರೆ ನಿಜವಾಗ್ಲೂ ಪಾನಕ ಕೂಡ ಮಿಸ್ ಮಾಡಿಕೊಳ್ಳೇಬೇಡಿ, ಅಷ್ಟು ಸೂಪರಾಗಿತ್ತು. ಅದಾದಮೇಲೆ ಹೇಮಂತು ಸೌಮ್ಯ ಕೂಡ ಬಂದರು. ಅವ್ರಿಗೂ ಹೇಳಿದೆ ಪಾನಕದ ಬಗ್ಗೆ, ಪಾನಕ ಕುಡೀರಿ ತುಂಬ ಚೆನ್ನಾಗಿದೆ ಅಂತ. ಸೊ ಅವರು ಪಾನಕ ಎಲ್ಲ ಕುಡಿದ್ರು. ಸೊ ನಾವು ಹೋಗಿದ್ದ ಕಾರ್ಯಕ್ರಮ ಅಂತೂ ತುಂಬಾ ಯಶಸ್ವಿಯಾಗಾಯಿತು. ನಾವಂತೂ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗುತ್ತೆ, ಏನು ತೊಗೊಂಡೋಗ್ಬೇಕು ಏನು ತೊಗೊಂಡೋಗ್ಬಾರ್ದು ಅನ್ನೋ ಒಂದು ಕನ್ಫ್ಯೂಸಲ್ಲಿ ಇದ್ವು. ಆದರೆ ಎಲ್ಲ ಅಷ್ಟು ಚೆನ್ನಾಗಿ ಸೂಪರಾಗಿ ಒಂದು ಕಾರ್ಯಕ್ರಮ ಆಯಿತು, ಖುಷಿ ಆಯಿತು. ಸೊ ಅಲ್ಲಿಂದ ಈಚೆ ಬಂದು ತೊಲಂಬರ ಮಾಡಿಸ್ತಾಯಿದ್ರು. ತೊಲಂಬರನೂ ಕೂಡ ಅಲ್ಲೇ ಅಕ್ಕಿ ಬೇಳೆ ಬೆಲ್ಲ ನೀವು ತೆಂಗಿನಕಾಯಿ ಏನು ತೊಲಂಬರ ಮಾಡಬೇಕು ಅದನ್ನು ಕೂಡ ನೀವು ಇಲ್ಲಿಂದ ಎತ್ಕೊಂಡು ಹೋಗಬೇಕು ಅಂತೇನಿಲ್ಲ. ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಇಷ್ಟು ಅಂತ ರಸೀದಿ ಕಟ್ಟಿದ್ರೆ ನಿಮ್ಮ ತೂಕ ಅನುಸಾರವಾಗಿ ತೆಂಗಿನಕಾಯಿ ಬೆಲ್ಲ ಬೇಳೆ ಎಲ್ಲ ಅವರೇ ಕೊಡ್ತಾರೆ. ಸೊ ನಮ್ಮ ಒಂದು ಹೊರನಾಡು ಜರ್ನಿ ಹೀಗಿತ್ತು. ಸೊ ನೀವೇನಾದರೂ ಜರ್ನಿ ಮುಗಿಸ್ಕೊಂಬಂದರೆ ಇಲ್ಲ ನಾನು ಕೊಟ್ಟಿರೋ ಒಂದು ನಂಬರ್ ಏನಾದರೂ ಯೂಸ್ ಆದರೆ ಸೊ ನನಗದೊಂದು ಖುಷಿ ಆಗುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಅವ್ರ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ತೊಗೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.